ವೆಲ್ಕಮ್ ಟು ಓಮ್ಲಿ ಶೆಫ್ ಅಡಿಗೆ. ನಾನಿವತ್ತು ದಿಲ್ ಪಸಂದ್ ಮಾಡ್ತಾಯಿದ್ದೀನಿ. ಈ ರೀತಿ ಮನೆಯಲ್ಲೇ ಮಾಡಿದ್ರೆ ಬೇಕ್ರಿಯಿಂದ ತರೋದೇ ತಪ್ಪುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು, ಓವನ್ ಇಲ್ಲದೇನೂ ಮಾಡಬಹುದು. ದಿಲ್ ಪಸಂದ್ ಮಾಡಲು ಒಂದು ಚಿಕ್ಕ ಬಟ್ಲಲ್ಲಿ ಟೂಟಿ ಫ್ರೂಟಿ, ಒಂದು ಬಟ್ಲು ಕೊಬ್ಬರಿ, ಸ್ವಲ್ಪ ಗಸಗಸೆ, ಒಂದು 1/4 kg ಸಕ್ಕರೆ, ಒಂದು ಅರ್ಧ ಬಟ್ಲು ಹಾಲು, ಡ್ರೈ ಈಸ್ಟು 2 ಸ್ಪೂನು, ಗೋಧಿ ಹಿಟ್ಟು 1 ಬಟ್ಲು, ಡ್ರೈ ನಟ್ಸು ಫ್ರೂಟ್ಸ್ ಎಲ್ಲ ಸೇರಿ ಒಂದು ಅರ್ಧ ಬಟ್ಲು, 1/4 ಬಟ್ಲು ಬೆಚ್ಚಗಿರೋ ಹಾಲಿಗೆ 1 ಸ್ಪೂನ್ ಈಸ್ಟ್ ಹಾಕ್ಕೊಂಡು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿರುಗಿಸಿ ಅರ್ಧ ಗಂಟೆ ಎತ್ತಿಟ್ಕೊಳ್ಳಿ. ಅರ್ಧ ಗಂಟೆ ಆದಮೇಲೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರು, ಚಿಟಕಿ ಸೋಡಾ ಹಾಕಿ ಎತ್ತಿಟ್ಕೊಂಡಿರೋ ಈಸ್ಟು ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಮೇಲೆ ಸ್ವಲ್ಪ ಎಣ್ಣೆ ಸರಿಬಿಟ್ಟು 4 ರಿಂದ 5 ಗಂಟೆ ಮುಚ್ಚಿ ಎತ್ತಿಟ್ಕೊಳ್ಳಿ. ಒಂದು ಬೌಲ್ಗೆ ಫ್ರೂಟ್ ಆ್ಯಂಡ್ ನಟ್ಸು, ಟೂಟಿ ಫ್ರೂಟಿ ಹಾಕ್ಕೊಳ್ಳೋಣ. ಆಮೇಲೆ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ, ಗಸಗಸೆ, ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳೋಣ. ಕಲಸಿಟ್ಟಿರೋ ಗೋಧಿ ಹಿಟ್ಟು ಉಬ್ಬು ಬಂದಿರುತ್ತೆ, ಅದನ್ನು ಇನ್ನೊಂದು ಸತಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡಿ. ಉಬ್ಬು ಬಂದಿರೋ ಗೋಧಿ ಹಿಟ್ಟನ್ನ 2 ಭಾಗ ಮಾಡಿ 2 ಚಪಾತಿನ ಮಾಡ್ಕೊಳ್ಳಿ. ಕೆಳಗಡೆ ಪಾರ್ಟ್ನ ದೊಡ್ಡದಾಗಿ ಹರ್ಕೊಳ್ಳಿ. ಒಂದು ಓವೆನ್ ಟ್ರೇಗೆ ಅರ್ದಿರೋ ಚಪಾತಿ ಹಾಕ್ಕೊಂಡು ಮಾಡ್ಕೊಂಡಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿ. ನಾನಿಲ್ಲಿ ಟೂಟಿ ಫ್ರೂಟಿನ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಬೀಟ್ರೋಟ್ದು ರಸ, ಆಮೇಲೆ ಅರಿಶಿಣದ್ದು ರಸಕ್ಕೆ ಹಾಕ್ಕೊಂಡು ಕಲರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚಿಕ್ಕದಾಗಿ ಹರ್ಕೊಂಡಿರೋ ಚಪಾತಿನ ಅದ್ರ ಮೇಲೆ ಕವರ್ ಮಾಡಿ ಸುತ್ತಲೂ ಫೋಲ್ಡ್ ಮಾಡಿ. ಓವನನ್ನು 180 ಡಿಗ್ರಿಗೆ ಪ್ರೀಹೀಟ್ ಮಾಡ್ಕೊಳ್ಳಿ. ಮಾಡಿಟ್ಕೊಂಡಿರೋ ದಿಲ್ ಪಸಂದನ ಓವನ್ಗಿಟ್ಟು 30 ರಿಂದ 35 ನಿಮಿಷ ಬೇಯಿಸ್ಕೊಳ್ಳೋಣ. 180 ಡಿಗ್ರಿನಲ್ಲಿ ಬೇಯಿಸ್ಕೊಳ್ಳಿ. ಓವನ್ ಇಲ್ಲಾಂದರೆ ಇದೇ ದಿಲ್ ಪಸಂದನ ದಪ್ಪ ತಳ ಇರೋ ಕುಕ್ಕರಲ್ಲಿಟ್ಟು 30 ರಿಂದ 35 ನಿಮಿಷ ಇಟ್ಟು ಮಾಡ್ಕೋಬೋದು. ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ದಿಲ್ ಪಸಂದ್ ರೆಡಿಯಾಗಿದೆ. ಇವಾಗ ನಿಮ್ಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.